ಇವತ್ತು ಈ ಭಾರತ ದೇಶದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಒಂದೇ. ಕಾಂಗ್ರೆಸ್ನವರು ಈ ದೇಶವನ್ನು ಲೂಟಿ ಮಾಡಿದ್ದಾರೆ, ಬಿಜೆಪಿಯವರು ಈ ದೇಶವನ್ನು ಇನ್ನಷ್ಟು ಲೂಟಿ ಮಾಡಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಎರಡೂ ಒಂದೇ. ಆ ಎರಡೂ ಕೂಡ ರೈತ ವಿರೋಧಿ, ಬಡವರ ವಿರೋಧಿ, ಜನಸಾಮಾನ್ಯ ವಿರೋಧಿ ಆದಂತಹ ಸರ್ಕಾರಗಳು, ಪಕ್ಷಗಳು ಕೂಡ ರಾಜಕೀಯ ದಾಳಿಗಳನ್ನು ನಡೆಸಿಕೊಂಡು ಬಂದಿದೆ. ಕಾಂಗ್ರೆಸ್ ಪಕ್ಷ ಇವತ್ತು ಒಂದು ಡಜನ್ ಲೀಡರ್ಗಳ ಮೇಲೆ ಇಡಿ ದಾಳಿ ಮಾಡಿದೆ. ರಾಹುಲ್ ಗಾಂಧಿ ಮೇಲೆ ಕಾಂಗ್ರೆಸ್ ಬಿಜೆಪಿ ಹಠಾವೋ, ಕಾಂಗ್ರೆಸ್ ಬಿಜೆಪಿ ಹಠಾವೋ, ಕಾಂಗ್ರೆಸ್ ಬಿಜೆಪಿಗೆ ಧಿಕ್ಕಾರ, ಕಾಂಗ್ರೆಸ್ ಬಿಜೆಪಿ ಅನೈತಿಕ ರಾಜಕಾರಣಕ್ಕೆ ಹೇಳಿ ಧಿಕ್ಕಾರ, ಕಾಂಗ್ರೆಸ್ ಬಿಜೆಪಿ ಅನೈತಿಕ ರಾಜಕಾರಣಕ್ಕೆ ಹೇಳಿ ಧಿಕ್ಕಾರ. ಬಿಜೆಪಿ ಕಾಂಗ್ರೆಸ್ ಒಂದಾಗಿ ಇಡಿ ದಾಳಿ ಮಾಡಿರುವ ಕೇರಳ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳ ದಾಳಿ ಮಾಡಿರುವುದಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಇಡಿ ವಿಡಿ ಮೋದಿ ಡೌನ್ 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 ಡೌನ್, ಇಡಿ ಮೋದಿ ವಿಡಿ ಡೌನ್ 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 ಡೌನ್. ಬೇಕೇ ಬೇಕು, ನ್ಯಾಯ ಬೇಕು. ಕಾಂಗ್ರೆಸ್ ವಿಜಯನ್ ಕೋ ಲಾಲ್ ಸಲಾಂ, ಲಾಲ್ ಸಲಾಂ, ಲಾಲ್ ಸಲಾಂ. ಕಾಂಗ್ರೆಸ್ ಪಿಣರಾಯಿ ವಿಜಯನ್ ಕೋ ಲಾಲ್ ಸಲಾಂ, ಲಾಲ್ ಸಲಾಂ, ಲಾಲ್ ಸಲಾಂ. ಕಾಂಗ್ರೆಸ್ ಸಿಪಿಐಎಂ ಕೋ ಲಾಲ್ ಸಲಾಂ, ಲಾಲ್ ಸಲಾಂ, ಲಾಲ್ ಸಲಾಂ. ಸಿಪಿಐಎಂ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ವಿಜಯನ್ ಮೇಲೆ ಇಡಿ ದಾಳಿ ಮಾಡುತ್ತಿರುವ ಕಾಂಗ್ರೆಸ್ ಬಿಜೆಪಿಗೆ ಧಿಕ್ಕಾರ, ಇಡಿ ದಾಳಿ ಮಾಡುತ್ತಿರುವ ಕಾಂಗ್ರೆಸ್ ಬಿಜೆಪಿಗೆ ಧಿಕ್ಕಾರ. ಕೇಂದ್ರ ಸರ್ಕಾರ ಸಂಸ್ಥೆಗಳನ್ನು ದುರುಪಯೋಗ ಪಡಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕೇರಳದಲ್ಲಿ ಇದ್ದಂತ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ರ ಬಾಡಿಗೆ ಮನೆ ಮೇಲೆ, ಅವ್ರ ಊರಲ್ಲಿ ಅವ್ರ ಮನೆ ಮೇಲೆ, ಅವರ ಅಳಿಯ ರಿಯಾಜ್ ಅವರ ಮನೆ ಮೇಲೆ, ಅವರ ನೆಂಟರು ಆದಂಥ 10 ಮನೆಗಳ ಮೇಲೆ ಏಕಾಏಕಿ ಜಾರಿ ನಿರ್ದೇಶನಾಲಯ ಇಡಿ ದಾಳಿ ಮಾಡಿದೆ. ಈ ದಾಳಿ ಯಾಕೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಕ್ಕಂಥದ್ದು ಪಿಣರಾಯಿ ವಿಜಯನ್ರ ಮಕ್ಕಳು ಬೆಂಗಳೂರಿನಲ್ಲಿ ಐಟಿ ಫರ್ಮ್ ಮಾಡಿ ಬೇರೆ ಬೇರೆ ಕಡೆಗಳಿಂದ ಹಣವನ್ನು ಕ್ರೋಢೀಕರಣ ಮಾಡಿದ್ದಾರೆ. ಅದು 2015-16ರಲ್ಲಿ ಆಗಿದೆ. ಒಂದು ವರ್ಷದಲ್ಲಿ ಆ ಒಂದು ಇಂಡಸ್ಟ್ರಿ ಫರ್ಮು ಸ್ತಬ್ಧ ಆಗಿದೆ. ಆದರೆ ಅದಕ್ಕೆ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ರು ಕೂಡ ಅವರ ಮಗಳ ಹೆಸರಿನಲ್ಲಿ ಇವತ್ತು ಹಣ ವರ್ಗಾವಣೆ ಆಗಿದೆ ಅಂತಕ್ಕಂಥ ಆರೋಪವನ್ನಿಟ್ಟು ಪಿಣರಾಯಿ ವಿಜಯನ್ ಮೇಲೆ ಕಳೆದ 5 ವರ್ಷಗಳಿಂದ ಪಶ್ಚಿಮ ಬೆಂಗಾಲದಲ್ಲಿ ಹೋಯ್ತು ಅಂತ ಇದ್ರಿ. ಈಗ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಬಡವರ ಪರವಾಗಿ ಎದ್ದು ನಿಂತು ಕೆಂಬಾವುಟ ಮುಂದೆ ಬರ್ತಾ ಇದೆ. ಇವತ್ತು ಈ ಭಾರತ ದೇಶದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಒಂದೇ. ಕಾಂಗ್ರೆಸ್ನವರು ಈ ದೇಶವನ್ನು ಲೂಟಿ ಮಾಡಿದ್ದಾರೆ, ಬಿಜೆಪಿಯವರು ಈ ದೇಶವನ್ನು ಇನ್ನಷ್ಟು ಲೂಟಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಬಿಜೆಪಿ ಎರಡೂ ಒಂದೇ. ಆ ಎರಡೂ ಕೂಡ ರೈತ ವಿರೋಧಿ, ಬಡವರ ವಿರೋಧಿ, ಜನಸಾಮಾನ್ಯ ವಿರೋಧಿ ಆದಂತಹ ಸರ್ಕಾರಗಳು, ಪಕ್ಷಗಳು. ಹಾಗಾಗಿ ಇವತ್ತು ಪಿಣರಾಯಿ ವಿಜಯನ್ ಬೆಂಬಲ ಇದೆ. ಸಿಪಿಎಂ ಪಕ್ಷವನ್ನು ಯಾರು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಡತನ ಇರೋ ತನಕ, ಶೋಷಣೆ ಇರೋ ತನಕ, ಅಸ್ಪೃಶ್ಯತೆ ಇರೋ ತನಕ ಈ ಕೆಂಬಾವಟ ರಾರಾಯಿಸ್ತಾ ಇರ್ತಾರೆ. ಇದನ್ನು ನಿಮ್ಮ ಪ್ರಭೇದನ್ನು ನಾವು ಮುಗಿಸ್ತೀವಿ ಅಂತಕ್ಕಂಥದ್ದು. ಹಾಗಾಗಿ ಅದನ್ನು ವಿರೋಧಿಸಿ ಇವತ್ತು ಇಡೀ ಭಾರತ ದೇಶಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಾಮ್ರೇಡ್ ಪಿಣರಾಯಿ ವಿಜಯನ್ ಕೂಡ ಬಾಗೇಪಲ್ಲಿಗೆ ಬಂದಿದ್ರು. ಸಾವಿರಾರು ಜನರ ಉದ್ದೇಶ ಭಾಷಣ ಮಾಡಿದ್ರು. 2 ಗಂಟೆಗಳ ಕಾಲ ಭಾಷಣ ಮಾಡಿದ್ರು.